ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನರ್ಸರಿಯಿಂದ ತಂದ ಸೇವಂತಿಗೆ ಗಿಡನ ರಿಪಾಟಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನನ್ನ ಫ್ರೆಂಡ್ ಒಬ್ಬರು ತಂದು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದು ಈಗ ಈ ರೀತಿ ಇಲ್ಲ. ಅದು ನಾನು ಹೂಗಳನ್ನೆಲ್ಲ ಕಿತ್ತು ಒಂದನ್ನು ಆಲ್ರೆಡಿ ರಿಪಾಟಿಂಗ್ ಮಾಡಿ ಅದು ಸಕ್ಸಸ್ ಆದಮೇಲೆ ಇನ್ನೊಂದನ್ನು ರಿಪಾಟಿಂಗ್ ಮಾಡ್ತಾಯಿದ್ದೀನಿ ನಾನಿವತ್ತು. ರಿಪಾಟಿಂಗ್ ಮಾಡಿರೋದನ್ನು ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ. ನರ್ಸರಿಯಿಂದ ತಂದ ಸೇವಂತಿಗೆ ಗಿಡ ಈ ರೀತಿ ಒಂದೇ ಗಿಡ ಇರುತ್ತಲ್ಲ, ಅದನ್ನು ನಾವು ಸಕ್ಸಸ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅದು ಮರಿ ಆಗದೇ ಸತ್ತೋಗ್ಬಿಡತ್ತೆ. ಹಾಗಾಗಿ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ. ಅದು ಮರಿ ಆಗತ್ತಾ ಏನು ಅಂತ ನಿಮ್ಮ ಜೊತೆ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ. ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ನೋಡಿ. ಈಗ ಈ ರೀತಿ ಇದೆ ಇದು. ನಾನು ಹೂವನ್ನೆಲ್ಲ ಕಿತ್ತಿದ್ದೀನಿ. ಯಾಕಂದರೆ ಹೂವಿದ್ದರೆ ಮತ್ತೆ ಚೆನ್ನಾಗಿ ಬರಲ್ಲ ಅಂತ. ಇದನ್ನು ನಾನಿವತ್ತು ರಿಪಾಟಿಂಗ್ ಮಾಡ್ತೀನಿ. ನೋಡಿ, ನಾನೇ ಸ್ಟಿಚಿಂಗ್ ಮಾಡಿರೋ ಅಂಥ ಗ್ರೋ ಬ್ಯಾಗ್ನ ತಗೊಂಡಿದ್ದೀನಿ. ಇದರಲ್ಲಿ ಗಿಡ ಚೆನ್ನಾಗಿ ಬರುತ್ತೆ. ನಾನು ಮೊದಲು ಒಂದು ಪಾಟಲ್ಲಿ ರಿಪಾಟಿಂಗ್ ಮಾಡಿದ್ದೀನಿ. ಇವತ್ತು ನಾನು ಗ್ರೋ ಬ್ಯಾಗಲ್ಲಿ ಮಾಡ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಕೆಳಗಡೆ ಹಾಕ್ಕೊಳ್ಳಿಕ್ಕೆ ಇದು ಕುರಿ ಗೊಬ್ಬರ, ಸ್ವಲ್ಪ ಕುರಿ ಗೊಬ್ಬರ ತಗೊಂಡಿದ್ದೀನಿ. ಇದು ಸ್ವಲ್ಪ ಕಂಪೋಸ್ಟ್ ಗೊಬ್ಬರ. ನೀವು ಕಿಚನ್ ವೇಸ್ಟಾಗಿ ಯಾವುದಾದ್ರೂ ಗೊಬ್ಬರ ತಗೊಳ್ಳಿ. ನಾನು ಸೇವಂತಿಗೆ ಗಿಡದ ಬಗ್ಗೆ ತುಂಬಾ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ನಾನಿಲ್ಲಿ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ಆಲ್ರೆಡಿ ಪಾಟಿಂಗ್ ಮಿಕ್ಸ್ನ ನಾನು ಹೇಗೆ ಮಾಡೋದು ಅಂತ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದೇ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಮರಳನ್ನು ಹಾಕ್ಕೊಂಡಿಲ್ಲ. ಯಾಕಂದರೆ ನನ್ನ ಮಣ್ಣು ಮರಳಾಗಿರೋದ್ರಿಂದ ನಾನು ಇಲ್ಲಿ ಮರಳನ್ನು ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಮರಳನ್ನು ಹಾಕ್ಕೋಬೋದು. ನೋಡಿ, ನಾನಿಲ್ಲಿ ಮತ್ತೆ ಇದಕ್ಕೆ ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನೋಡಿ, ಇದು ಎಲೆ ಮತ್ತು ಸಗಣಿಯಿಂದ ಮಾಡಿರೋಂಥ ಗೊಬ್ಬರ. ಯಾಕಂದರೆ ಸೇವಂತಿಗೆ ಗಿಡಗಳಿಗೆ ತುಂಬಾ ಗೊಬ್ಬರ ಬೇಕಾಗತ್ತೆ, ಜಾಸ್ತಿ ಗೊಬ್ಬರ ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಮತ್ತೆ ಅದಕ್ಕೆ ಸ್ವಲ್ಪ ಗೊಬ್ಬರನ ಹಾಕ್ಕೊಂಡಿದ್ದೀನಿ. ನಾವೀಗ ರಿಪಾಟಿಂಗ್ ಮಾಡ್ತಾ ಇರೋದ್ರಿಂದ ಇಷ್ಟು ಗೊಬ್ಬರ ಹಾಕಬೇಕು. ನಾವು ಕಟಿಂಗನ್ನು ನೆಡೋದಾದರೆ ಇಷ್ಟೊಂದು ಗೊಬ್ಬರ ಹಾಕೋದು ಅವಶ್ಯಕತೆ ಇರಲ್ಲ. ಕಟಿಂಗ್ ತುಂಬ ಗೊಬ್ಬರ ಹಾಕಿದರೆ ಕಟಿಂಗ್ ಬೇರೆ ಬರಲ್ಲ. ಹಾಗಾಗಿ ನಾನಿಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದಕ್ಕೆ 50% ಮಣ್ಣು, 50% ಗೊಬ್ಬರ, ಆಮೇಲೆ ನಾನಿಲ್ಲಿ ಭತ್ತದ ಹೊಟ್ಟನ್ನು ಹಾಕಿದ್ದೀನಿ ಮಣ್ಣಿನ ಮಿಕ್ಸ್ ಮಾಡಲಿಕ್ಕೆ ಬೇಕಾದರೆ. ಹಾಗಾಗಿ ಅದು ಚೆನ್ನಾಗಿರುತ್ತೆ ಭತ್ತದ ಹೊಟ್ಟು. ಇದು ನಾವು ಅಡಿಕೆ ಕಿತ್ತಿರೋ ಅಂಥ ಇದು ಕೆಳಗಡೆ ಸ್ವಲ್ಪ ಹಾಕ್ಕೊಳ್ತೀನಿ. ನೀವು ಏನನ್ನಾದರೂ ಹಾಕಿ, ತೆಂಗಿನ ನಾರನ್ನು ಬೇಕಾದರೂ ಕೆಳಗಡೆ ಹಾಕ್ಕೋಬೋದು. ನಾವು 50% ಮಣ್ಣು ಮತ್ತು 50% ಗೊಬ್ಬರನ ತಗೊಂಡಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಕಹಿಬೇವಿನ ಹಿಂಡಿ ಕೂಡ ಹಾಕಿದ್ದೀನಿ ನಾನು ಇದಕ್ಕೆ, ಯಾವುದೇ ರೀತಿ ಫಂಗಸ್ ಆಗಬಾರ್ದು ಅಂತ. ಎಲ್ಲ ಸೇರಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಅರ್ಧ ಮಾತ್ರ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ಅಷ್ಟು ಹಾಕಿದರೆ ಸಾಕು. ನಾನು ಇದನ್ನು ಚೆನ್ನಾಗಿ ತೆಕ್ಕೊಳ್ಬೇಕು. ಇದನ್ನು ಯಾವುದೇ ರೀತಿ ಬೇರಿಗೆ ಹಾನಿ ಆಗದಂತೆ ಇದನ್ನು ತೆಕ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ಯಾವ ರೀತಿ ಈ ಗಿಡನ ಹಿಡ್ಕೊಳ್ತೀನಿ ಅಂತ ನೋಡಿ. ಕತ್ರಿ ಆಕಾರದಲ್ಲಿ ಹಿಡ್ಕೊಂಡು ಅದನ್ನು ಉಲ್ಟಾ ಮಾಡ್ತೀನಿ. ಹೀಗೆ ಮಾಡಿದಾಗ ಅದು ಚೆನ್ನಾಗಿ ಗಿಡ ಬರುತ್ತೆ. ನೋಡಿ, ಸ್ವಲ್ಪ ಟ್ಯಾಪ್ ಮಾಡಿಕೊಂಡು ಬಿಡಿಸಿದರೆ ಈಸಿಯಾಗಿ ಗಿಡ ಬಂದುಬಿಡತ್ತೆ. ನರ್ಸರಿಯಲ್ಲಿ ಈ ಗಿಡಗಳಿಗೆ ಕೆಮಿಕಲ್ ಹಾಕ್ತಾರೆ. ಹಾಗಾಗಿ ನಾನು ಈ ಮಣ್ಣನ್ನೆಲ್ಲ ನೀರು ಹಾಕಿ ಚೆನ್ನಾಗಿ ತೆಗೆದು ಬಿಡ್ತೀನಿ. ಮತ್ತು ಸ್ವಲ್ಪ ಕೆಂಪು ಮಣ್ಣನ್ನು ಹಾಕಿರ್ತಾರೆ. ಅದು ಸ್ವಲ್ಪ ಅಂಟು ಮಣ್ಣಾಗಿರೋದ್ರಿಂದ
ಸೇವಂತಿಗೆ ಗಿಡಗಳಿಗೆ ಆ ಅಂಟು ಮಣ್ಣು ಚೆನ್ನಾಗಿರಲ್ಲ ಅಂತ ನಾನು ಮಣ್ಣನ್ನು ತೆಕ್ಕೊಳ್ತೀನಿ. ಇದು ನಾನು ಈ ರೀತಿ ಮಾಡ್ತೀನಿ ಅಷ್ಟೇ, ಮಾಡಿದ್ದೀನಿ ನೋಡೋಣ ಅಂತ. ನಾವೇ ಪ್ರಯೋಗ ಮಾಡ್ತಾ ಇರಬೇಕಲ್ವಾ, ಹಾಗಾಗಿ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ. ಈ ಮಣ್ಣನ್ನು ನಾನು ನೀರಲ್ಲಿ ಅದ್ದಿ ತೆಗೆದುಬಿಡ್ತೀನಿ. ನೀರಲ್ಲಿ ಅದ್ದು ತೆಗೆದಾಗ ಆ ಮಣ್ಣಷ್ಟು ಕೆಳಗಡೆ ನೀರಿಗೆ ಹೋಗುತ್ತೆ, ಚೆನ್ನಾಗಿ ಬರುತ್ತೆ. ಬೇರು ಸ್ವಲ್ಪನೂ ಹಾಳಾಗಲ್ಲ, ಬೇರಿಗೆ ಸ್ವಲ್ಪನೂ ಪೆಟ್ಟಾಗಬಾರ್ದು. ಆ ರೀತಿ ತೆಕ್ಕೊಳ್ಬೇಕು. ನೋಡಿ, ಈ ರೀತಿ ಬಿಡಿಸೋಕೆ ಹೋಗಬೇಡಿ, ಯಾಕಂದರೆ ನೋಡಿ ಈ ರೀತಿ ಬಿಡಿಸಿದಾಗ ಬೇರುಗಳು ತುಂಡಾಗಿಬಿಡೋ ಸಾಧ್ಯತೆ ಇರುತ್ತೆ, ಕಟ್ಟಾಗಿಬಿಡತ್ತೆ. ಹಾಗಾಗಿ ನಾವು ನೋಡಿ ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟಾಗ ಅದು ಬಿಟ್ಕೊಳ್ಳುತ್ತೆ. ಈ ರೀತಿ ಬಿಡಿಸಬೇಡಿ ಅಂತ ನಾನಿಲ್ಲಿ ತೋರಿಸಿದ್ದೀನಿ ಅಷ್ಟೇ. ನೋಡಿ, ನಾನೀಗ ಮತ್ತೆ ನೀರಲ್ಲಿ ಅದ್ದಿಡ್ತೀನಿ. ಒಂದು 5 ನಿಮಿಷ ನಾವು ನೀರಲ್ಲಿ ಅದ್ದಿ ಇಟ್ಟಾಗ ಬೇರು ಚೆನ್ನಾಗಿ ಮಣ್ಣೆಲ್ಲ ಕೆಳಗೆ ಬಿದ್ದುಬಿಡತ್ತೆ. ನೋಡಿ ನೋಡಿ, ಈ ರೀತಿ 5 ನಿಮಿಷ ನೀರೊಳಗೆ ಇಟ್ಟು ಆಮೇಲೆ ತೆಗೆದ್ರೆ ಮಣ್ಣೆಲ್ಲ ಕ್ಲೀನಾಗಿ ಹೋಗುತ್ತೆ. ನಾವು ಅದನ್ನು ತೊಳೆದ ಹಾಗಾಗತ್ತೆ. ನೋಡಿ, ಆ ಅಂಟು ಮಣ್ಣು ಎಲ್ಲ ಹೋಗಿ ನೋಡಿ ಬೇರು ಮಾತ್ರ ಬಂದಿದೆ. ಈಗ ನನಗೆ ಇಷ್ಟಿದ್ರೆ ಸಾಕು, ಇನ್ನೂ ಜಾಸ್ತಿ ತೆಗೆಯೋದು ಬೇಡ, ಬೇರಿಗೆ ಪೆಟ್ಟಾಗಿಬಿಡತ್ತೆ. ನೋಡಿ, ನಾನಿಲ್ಲಿ ಕುರಿ ಗೊಬ್ಬರನ ಸ್ವಲ್ಪ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಳ್ತೀನಿ. ಡೈರೆಕ್ಟಾಗಿ ಬೇರುಗಳಿಗೆ ಕುರಿ ಗೊಬ್ಬರ ತಾಗಬಾರ್ದು ಅಂತ ಪಾಟಿಂಗ್ ಮಿಕ್ಸ್ ಹಾಕ್ತೀನಿ. ಕುರಿ ಗೊಬ್ಬರ ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಗಿಡಗಳಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಯಾವ ಗೊಬ್ಬರ ಹಾಕ್ತೀರಾ ಅಂತ ತುಂಬ ಜನ ಕೇಳ್ತಾರೆ. ನೋಡಿ, ನನ್ನ ಎಲ್ಲ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಬೇಕಾದರೆ ನಾನು ಅದ್ರ ಬಗ್ಗೆ ಕೂಡ ಯಾವ್ಯಾವ ಗೊಬ್ಬರನ ಹಾಕ್ಬೋದು, ನಾನು ಯಾವ್ದಾವ್ದು ಹಾಕ್ತೀನಿ ಅಂತ ಒಂದು ವಿಡಿಯೋ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ನೋಡಿ, ಈ ರೀತಿ ಪಾಟಿಂಗ್ ಮಿಕ್ಸ್ನ ಪಾಟಿನ ಮುಕ್ಕಾಲು ಭಾಗ ಹಾಕ್ತೀನಿ ಅಷ್ಟೇ. ನೋಡಿ, ಸ್ವಲ್ಪ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕುರಿ ಗೊಬ್ಬರನ ಹಾಕಿದ್ದೀನಿ. ನೋಡಿ, ಗಿಡದ ಬುಡದಲ್ಲಿ ಹಾಕಬೇಡಿ, ಬುಡ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಗೊಬ್ಬರನಾದರೂ ನಾವು ಸ್ವಲ್ಪ ಗೊಬ್ಬರ ಒಂದೇ ಹಾಕಬೇಕಾದ್ರೆ ಗಿಡದ ಬುಡದಲ್ಲಿ ಹಾಕಬಾರ್ದು, ಸ್ವಲ್ಪ ಗಿಡನ ಬಿಟ್ಟು ಹಾಕಬೇಕು. ಸ್ವಲ್ಪ ನೋಡಿ, ಈ ರೀತಿ ಟ್ಯಾಪ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು. ಪಾಟಿನ ಮುಕ್ಕಾಲು ಭಾಗ ನಾವು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಹಾಕೋದು ಬೇಡ. ನೋಡಿ, ಸ್ವಲ್ಪ ಪ್ರೆಸ್ ಮಾಡಬೇಕು, ಯಾಕಂದರೆ ಅದು ಸ್ಟಿಪ್ಪಾಗಿ ನಿಲ್ಲಬೇಕು. ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿದಾಗ ಅದು ಮಣ್ಣು ಲೂಸ್ ಆಗದೆ ಚೆನ್ನಾಗಿ ಬೇರು ಬರುತ್ತೆ. ನಾನೀಗ ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಪ್ರೆಸ್ ಮಾಡ್ತೀನಿ. ನಾವು ನೀರನ್ನು ಹಾಕಿದಾಗ ಸ್ವಲ್ಪ ಲೂಸ್ ಆಗುತ್ತೆ ಅದು, ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡ್ತೀನಿ. ನೋಡಿ, ಈ ರೀತಿ ಮಾಡಿ ನಾವು ಅದನ್ನು ನೆರಳಲ್ಲೇ ಇಡಬೇಕು. ಒಂದು 4 ದಿವಸ ನೆರಳಲ್ಲಿಡಬೇಕು. ನೋಡಿ, ಇದು ನಾನು ರಿಪಾಟಿಂಗ್ ಮಾಡಿ ನಾನು ಒಂದು ರಿಪಾಟಿಂಗ್ ಮಾಡಿ ನೋಡಿ ಆಮೇಲೆ ಮತ್ತೊಂದನ್ನು ಮಾಡಿದ್ದೀನಿ. ಯಾಕಂದರೆ ಯಾವುದೇ ಒಂದಾದರೂ ಅಷ್ಟೇ, ನಾವು ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಹಾಗಾಗಿ ಸಕ್ಸಸ್ ಆಗಿದೆ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.